ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸುಹಾಸ್ ರಘು ಅವರ ಇನ್ ದ ಸೈಲೆನ್ಸ್ ಬಿನೀತ್ ದ ಸ್ಟಾರ್ಮ್ ಪುಸ್ತಕದ ಕೆಲವು ಆಯ್ದ ಭಾಗಗಳ ಬಗ್ಗೆ ಮಾತಾಡೋಣ. ಹೌದು, ಇದು ವೈಯಕ್ತಿಕ ಬೆಳವಣಿಗೆಯನ್ನ ಒಂದು ಮರದ ರೂಪಕದ ಮೂಲಕ ನೋಡುವ ಪ್ರಯತ್ನ. ತುಂಬಾ ಚೆನ್ನಾಗಿದೆ. ಹೌದು, ಇದರಲ್ಲಿ ಬರೀ ಥಿಯರಿ ಇಲ್ಲ, ಲೇಖಕರ ಸ್ವಂತ ಅನುಭವ, ಅವರ ಹೋರಾಟಗಳು ಮತ್ತೆ ಅವರಿಗೆ ಹೊಳೆದ ಕೆಲವು ವಿಷಯಗಳು ಇವೆ. ನಿಜ. ಆಕ್ಚುಲಿ ಪುಸ್ತಕದ ಒಂದು ಮುಖ್ಯ ಅರಿವು ಅವರಿಗೆ ಬಂದಿದ್ದು ಒಂದು ಫಿಟ್ನೆಸ್ ಸೆಂಟರ್ ಹೊರಗಡೆ ನಿಂತಿದ್ದಾಗ ಅಂತೆ. ಓ ಹೌದಾ? ಅಲ್ಲಿನ ಕೋಚ್ ಒಂದು ಮರವನ್ನ ತೋರಿಸಿ ನಿಜವಾದ ಶಕ್ತಿ ಕಾಣೋ ಎಲೆಗಳಲ್ಲ, ಕಾಣದ ಬೇರುಗಳಲ್ಲಿದೆ ಅಂದ್ರಂತೆ. ಆಗ ಅವರಿಗೆ ಆಹಾ, ನಮ್ಮ ಬೆಳವಣಿಗೆಯೂ ಹೀಗೆ ಅಲ್ವಾ ಅಂತ ಆ ಒಂದು ಹೊಳವು ಸಿಕ್ಕಿದ್ದು. ವಾವ್! ಅಂದ್ರೆ ನಮ್ಮ ಬೆಳವಣಿಗೆಯು ಹೆಚ್ಚಾಗಿ ಸೈಲೆಂಟ್ ಆಗಿ ಕಣ್ಣಿಗೆ ಕಾಣದ ಹಾಗೆ ನಡೀತಿರುತ್ತೆ ಅಂತ. ಅದೇ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಿದ್ರೆ ಈ ಮೌನ ಆರಂಭ ಮತ್ತೆ ಕಾಣದ ಶಕ್ತಿ ಇದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಮಾತಾಡೋಣವಾ? ಖಂಡಿತ. ಪುಸ್ತಕ ಹೇಳೋ ಹಾಗೆ ನಮ್ಮ ಆರಂಭದ ಪ್ರಯತ್ನಗಳು, ನಾವು ಪಾಲಿಸೋ ಶಿಸ್ತು, ಇದೆಲ್ಲ ಮೊದಲು ಯಾರಿಗೂ ಕಾಣಲ್ಲ ಅಲ್ವಾ? ಲೇಖಕರು ಹೇಳ್ತಾರಲ್ಲ, ಜಿಮ್ಗೆ ಹೋಗೋಕ್ ಶುರು ಮಾಡಿದಾಗ ಶರೀರದಲ್ಲಿ ತಕ್ಷಣ ಏನೋ ಬದಲಾವಣೆ ಕಾಣಲಿಲ್ಲ, ಅದೇ ಒಳಗೊಳಗೇನೋ ಒಂದು ದೃಢತೆ ಬರ್ತಾ ಇತ್ತು ಅಂತ. ಕರೆಕ್ಟ್. ಅದು ಹೇಗೆ ಅಂದ್ರೆ, ಒಂದು ಬೀಜ ಮೊಳಕೆ ಬರೋಕೆ ಮುಂಚೆ ಭೂಮಿ ಒಳಗಡೆ ಬೇರು ಬಿಡ್ತಲ್ಲ, ಹಾಗೆ. ಈ ಬೇರುಗರು ಅಂದ್ರೆ ನಮ್ಮ ಆ ಗುಪ್ತ ಶ್ರಮ, ನಮ್ಮ ಶಿಸ್ತು, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಸಿಗೋ ಬೆಂಬಲ, ಇದೆಲ್ಲವನ್ನೂ ಸೂಚಿಸುತ್ತೆ. ಹೌದು. ಆ ಬೇರುಗಳು ಎಷ್ಟು ಗಟ್ಟಿ ಇರುತ್ತೋ ನಾವು ಅಷ್ಟು ಸ್ಥಿರವಾಗಿ ನಿಲ್ತೀವಿ. ಸರಿ. ಹಾಗೆಯೇ ಮರದ ತೊಗಟೆ ಬಗ್ಗೆನೂ ಹೇಳ್ತಾರೆ, ಬಾರ್ಕ್. ಹೌದು, ತೊಗಟೆ ಅಂದ್ರೆ ನಮ್ಮ ಅನುಭವಗಳಿಂದ, ನಾವು ಪಟ್ಟ ನೋವಿಂದ ಗಟ್ಟಿಯಾದ ಒಂದು ರಕ್ಷಣಾ ಕವಚ ಮಾದ್ರಿ. ಒಂದು ಶೀಲ್ಡ್ ತರ. ಕೆಲವೊಮ್ಮೆ ಅದು ಕೇವಲ ಬದುಕಿನ ಹೊಡೆತಗಳಿಂದ ನಮ್ಮನ್ನ ಕಾಪಾಡಿಕೊಳ್ಳೋ ಒಂದು ತಂತ್ರ ಅಷ್ಟೇ ಆಗಿರಬಹುದು. ಆ ರಕ್ಷಣಾ ಕವಚದ ಜೊತೆಗೆ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಇರೋದು ಕೂಡ ನಮ್ಮನ್ನು ರೂಪಿಸುತ್ತಲ್ವಾ? ಖಂಡಿತವಾಗ್ಲೂ. ಬೀಜಕ್ಕೆ ಮಣ್ಣು ಎಷ್ಟು ಮುಖ್ಯನೋ, ನಮ್ಮ ಬೆಳವಣಿಗೆಗೆ ನಮ್ಮ ಕುಟುಂಬ, ನಮ್ಮ ಆರಂಭಿಕ ಅನುಭವಗಳು ಅಷ್ಟೇ ಮುಖ್ಯ. ಆದ್ರೆ ಇಲ್ಲೊಂದು ಪ್ರಶ್ನೆ, ನಾವು ಪರಿಸರದಿಂದ ಬಂದಿದ್ನೆಲ್ಲ ಹಾಗೇನೆ ತಗೋಬೇಕಾ? ಇಲ್ಲ. ಅದೇ ಪುಸ್ತಕದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಮರ ಹೇಗೆ ಮಣ್ಣಿಂದ ತನ್ಗೆ ಬೇಕಾದ ಪೋಷಕಾಂಶ ಮಾತ್ರ ತಗೊಂಡು ಬೇಡದನ್ನ ಫಿಲ್ಟರ್ ಮಾಡುತ್ತೋ, ಹಾಗೇನೆ ನಮ್ಗೂ ಒಂದು ಶಕ್ತಿ ಇದೆ, ನಮ್ಮ ಪರಿಸರದಲ್ಲಿರೋ ನೆಗೆಟಿವಿಟಿಯನ್ನ, ಅಂದ್ರೆ ವಿಷಕಾರಿ ಅಂಶಗಳನ್ನ ಫಿಲ್ಟರ್ ಮಾಡೋ ಶಕ್ತಿ. ಅಂದ್ರೆ ನಾವು ಬೇಕಾದನ್ನಷ್ಟೇ ಸ್ವೀಕರಿಸಬಹುದು. ಹೌದು. ಅಥವಾ ಕೆಲವೊನ್ನೇ ನಮ್ಮನ್ನೇ ನಾವು ಬೇರೆ ಕಡೆ ಮರು ನೀಡುವುದು, ಅಂದ್ರೆ ಪರಿಸರವನ್ನೇ ಬದಲಾಯಿಸೋ ಅಥವಾ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದನ್ನ ಬದಲಾಯಿಸೋ ಆಯ್ಕೆನೂ ಇದೆ. ಓಹೋ, ಅಂದ್ರೆ ನಾವು ಕೇವಲ ಪರಿಸ್ಥಿತಿಗಳ ಕೈಗೊಂಬೆ ಅಲ್ಲ, ನಾವು ಅದರಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಳ್ಬೋದು. ಎಕ್ಸಾಕ್ಟ್ಲಿ. ಇದು ಜೀವನದ ಸವಾಲುಗಳನ್ನ ಎದುರಿಸೋಕ್ ಹೇಗೆ ಸಹಾಯ ಮಾಡುತ್ತೆ. ಪುಸ್ತಕದಲ್ಲಿ ಗಾಳಿ, ಬರ, ಪ್ರವಾಹ ಈ ಥರದ ರೂಪಕಗಳಿಲ್ವಾ? ಹೌದು. ಜೀವನದಲ್ಲಿ ಬರೋ ಗಾಳಿ ಅಂದ್ರೆ ಸವಾಲುಗಳು, ಕಷ್ಟಗಳು, ನಷ್ಟಗಳು, ಇವು ನಮ್ಮನ್ನ ಮುರಿಯೋಕೆ ನೋಡುತ್ತೆ. ಆದ್ರೆ ಬಿರುಗಾಳಿಗೆ ಬಗ್ಗೋ ಮರ ಉಳಿಯುತ್ತೆ, ಸೆಟೆದು ನಿಲ್ಲೋ ಮರ ಮುರಿಯೋ ಸಾಧ್ಯತೆ ಇರುತ್ತೆ. ಅಂದ್ರೆ ಕಠಿಣತೆಗಿಂತ ಫ್ಲೆಕ್ಸಿಬಿಲಿಟಿ, ನಮ್ಯತೆ ಮುಖ್ಯ. ಅದೇ, ನಮ್ಯತೆನೇ ಜಾಣತನ. ಹಾಗೇನೆ ಬರಗಾಲ ಅಂದ್ರೆ ಭಾವನಾತ್ಮಕವಾಗಿ ನಾವು ಬತ್ತಿ ಹೋದಾಗ, ಅಥವಾ ಪ್ರವಾಹ ಅಂದ್ರೆ ಅತಿಯಾದ ಒತ್ತಡ, ಎಲ್ಲವೂ ಜಾಸ್ತಿಯಾದಾಗ. ಇಂತಹ ಸ್ಥಿತಿಗಳನ್ನ ನಿಭಾಯಿಸೋಕೆ ಹೊಂದಿಕೊಳ್ಳೋ ಗುಣ ಬೇಕು. ಈ ಹೊಂದಿಕೊಳ್ಳೋ ಗುಣ, ಈ ಸ್ಥಿತಿಸ್ಥಾಪಕತ್ವ, ಇದು ನಮ್ಮನ್ನ ಇನ್ನೊಂದು ಮುಖ್ಯ ವಿಚಾರಕ್ಕೆ ತರುತ್ತೆ ಅಲ್ವಾ? ಕೆಲವೊಮ್ಮೆ ಬಗ್ಗೋದ್ ಮಾತ್ರ ಅಲ್ಲ, ಕೆಲವನ್ನ ಪೂರ್ತಿಯಾಗಿ ಬಿಟ್ಬಿಡ್ಬೇಕಾಗತ್ತೆ. ತುಂಬಾ ಸರಿ ಹೇಳಿದ್ರಿ. ಶರತ್ಕಾಲದಲ್ಲಿ ಮರ ಎಲೆ ಉದುರಿಸುತ್ತಲ್ಲ, ಯಾಕೆ? ಮುಂದಿನ ಸೀಸನ್ಗೆ ರೆಡಿಯಾಗೋಕೆ, ಶಕ್ತಿ ಉಳಿಸೋಕೆ. ಹೌದು. ಹಾಗೇನೆ ನಾವು ಕೂಡ ಹಳೆ ನೋವುಗಳನ್ನ, ಭಾರ ಅನ್ಸೋ ಸಂಬಂಧಗಳನ್ನ, ಅಥವಾ ನಮ್ಮ ಶಕ್ತಿನೇ ಕುಗ್ಸೋ ಪರಿಸ್ಥಿತಿಗಳನ್ನ ಅನಿವಾರ್ಯವಾದಾಗ ಬಿಟ್ಕೊಡ್ಬೇಕಾಗತ್ತೆ. ಇದು ಸೋಲಲ್ಲ. ಖಂಡಿತ ಸೋಲಲ್ಲ. ಇದೊಂದು ಸ್ಟ್ರಾಟಜಿ. ಚೇತರಿಸ್ಕೊಳ್ಳೋಕೆ, ವಿಶ್ರಾಂತಿ ಪಡೆಯೋಕೆ. ಅದನ್ನ ಚಳಿಗಾಲದ ನಿಶ್ಚಲತೆ ಅಂತಾರೆ. ಹೊಸ ಬೆಳವಣಿಗೆಗೆ ಸಿದ್ಧ ಆಗೋಕಿದು ಬೇಕು. ಆ ಚಳಿಗಾಲದ ನಿಶ್ಚಲತೆ ಅಂದ್ರೆ ಸುಮ್ನೆ ಇರೋದಲ್ಲ. ಅಲ್ಲವೇ ಅಲ್ಲ. ಅದು ಗುಣವಾಗೋಕಿರೋ ಸಮಯ, ಶಕ್ತಿ ಸಂಚಯಿಸೋ ಸಮಯ. ಮೇಲ್ನೋಟಕ್ಕೆ ಏನೂ ನಡೀತಾ ಇಲ್ಲ ಅನ್ಸ್ಬಹುದು, ಆದ್ರೆ ಒಳಗೊಳಗೆ ಮುಂದಿನ ವಸಂತಕ್ಕೆ ತಯಾರಿ ನಡೀತಾನೇ ಇರುತ್ತೆ. ಸರಿ, ಇದು ನಮ್ಮ ವೈಯಕ್ತಿಕ ಪಯಣ ಆಯಿತು. ಹಾಗಾದ್ರೆ ನಾವು ಬಿಟ್ಟು ಹೋಗೋ ಪರಂಪರೆ
ಅಂದ್ರೆ ಲೆಗಸಿ. ಮತ್ತೆ ಬೇರೆಯವ್ರ ಜೊತೆಗಿನ ನಮ್ಮ ಕನೆಕ್ಷನ್ ಬಗ್ಗೆ ಪುಸ್ತಕ ಏನ್ ಹೇಳುತ್ತೆ? ಆ ಇಲ್ಲೂ ಮರದ ರೂಪಕವೇ. ಒಂದು ಮರ ಬಿದ್ದು ಹೋದ್ರೂ ಅದರ ಬೇರುಗಳು ಮಣ್ಣಿಲ್ಲೇ ಉಳಿದು ಆ ಜಾಗದಲ್ಲಿ ಹೊಸ ಜೀವಕ್ಕೆ ಆಸರೆಯಾಗಬಹುದು. ನಮ್ಮ ಪರಂಪರೆಯೂ ಹಾಗೇನೆ. ನಾವು ಬದುಕಿದ್ದಾಗ ಮಾಡಿದ ದೊಡ್ಡ ಕೆಲ್ಸಗಳು ಮಾತ್ರ ಅಲ್ಲ, ನಾವು ಬೇರೆಯವರ ಮೇಲೆ ಬೀರಿದ ಸಣ್ಣ ಪಾಸಿಟಿವ್ ಶಾಂತವಾದ ಪ್ರಭಾವ ಇದೆಯಲ್ಲ, ಅದೂ ಉಳಿಯುತ್ತೆ. ಇದು ಬಹಳ ಆಳವಾದ ಯೋಚನೆ. ಇನ್ನೊಂದು, ನಾವೆಲ್ಲರೂ ಕನೆಕ್ಟೆಡ್ ಆಗಿದ್ದೀವಿ ಅನ್ನೋ ಐಡಿಯಾ ಇದೆಯಲ್ಲ, ಒಳಗಿನ ಅರಣ್ಯ. ಹೌದು, ಅದು ತುಂಬಾ ಸುಂದರವಾದ ಕಲ್ಪನೆ. ಕಾಡಲ್ಲಿ ಮರಗಳು ಹೇಗೆ ಬೇರುಗಳ ಮೂಲಕ ನಮಗೆ ಕಾಣದ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡಿರುತ್ತವೋ, ಪೋಷಕಾಂಶಗಳನ್ನ ಹಂಚ್ಕೊಳ್ತವೋ. ಕರೆಕ್ಟ್. ಹಾಗೇನೆ ಮನುಷ್ಯರು ಕೂಡ. ನಾವನ್ಕೋತೀವಿ ನಾವೊಬ್ಬಂಟಿ ಅಂತ, ಆದ್ರೆ ನಾವೆಲ್ಲ ಒಂದು ದೊಡ್ಡ ಅದೃಶ್ಯವಾದ ನೆಟ್ವರ್ಕ್ನ ಭಾಗ. ಮತ್ತೆ ಪ್ರತಿ ಒಂದು ಮರ, ಪ್ರತಿ ವ್ಯಕ್ತಿ ವಿಭಿನ್ನ, ತಮ್ಮದೇ ದಾರಿಲಿ ಬೆಳೀತಾರೆ. ಆ ವೈವಿಧ್ಯತೆಯೇ ಅದರ ವಿನ್ಯಾಸ, ಅದರ ಸೌಂದರ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಮ್ಮ ನಿಜವಾದ ಬೆಳವಣಿಗೆ ಅದು ಹೆಚ್ಚಾಗಿ ಸೈಲೆಂಟ್ ಆಗಿ ನಡೆಯೋದು. ಜೀವನದ ಬೇರೆ ಬೇರೆ ಸೀಸನ್ಗಳನ್ನ ದಾಟೋಕೆ ಸ್ಥಿತಿಸ್ಥಾಪಕತ್ವ ಬೇಕು. ಕೆಲವೊಮ್ಮೆ ಬಿಟ್ಟುಕೊಡೋದು ಜಾಣತನ. ಮತ್ತೆ ನಾವೆಲ್ಲರೂ ಒಂದೇ ದೊಡ್ಡ ಕಾಡಿನ ಭಾಗ ಅನ್ನೋ ಅರಿವು ಮುಖ್ಯ ಅಲ್ವಾ? ಹೌದು, ಖಂಡಿತ. ಈ ಪುಸ್ತಕ ನಮ್ಮನ್ನ ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡೋದಲ್ಲ, ಬದಲಿಗೆ ಪ್ರಕೃತಿಯ ದೊಡ್ಡ ಚಕ್ರದ ಒಂದು ಭಾಗವಾಗಿ, ಭೂಮಿ ಜೊತೆ, ಬೇರೆಯವರ ಜೊತೆ ಆಳವಾಗಿ ಕನೆಕ್ಟ್ ಆಗಿರೋ ಜೀವಿಗಳಾಗಿ ನೋಡೋಕೆ ಪ್ರೇರೇಪಿಸತ್ತೆ. ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆ ಬಿಟ್ಟು ಹೋಗೋಣ. ಈ ಅದೃಶ್ಯ ಸಂಪರ್ಕವನ್ನ ನಾವು ಅನುಭವಿಸೋಕೆ ಅಥವಾ ಅಟ್ಲೀಸ್ಟ್ ಒಪ್ಪಿಕೊಳ್ಳೋಕೆ ಇವತ್ತು ಯಾವ ಸಣ್ಣ ಸ್ಟೆಪ್ ಇಡ್ಬೋದು? ಬಹುಶಃ ದಾರಿಲಿ ಹೋಗುವಾಗ ಒಂದು ಮರವನ್ನ ಸುಮ್ನೆ ನೋಡೋದಲ್ಲ, ಸ್ವಲ್ಪ ಬೇರೆ ರೀತಿ ಗಮನ ಕೊಟ್ಟು ನೋಡೋದ್ರಿಂದ ಶುರು ಮಾಡ್ಬೋದಾ? ಖಂಡಿತ. ಅಥವಾ ಅಕ್ಷರಶಃ ಆಗಿರ್ಲಿ, ಸಾಂಕೇತಿಕವಾಗಿರ್ಲಿ, ನಮ್ಮದೇ ಆದ ಒಂದು ಸಸಿಯನ್ನ ನೆಡೋ ಪ್ರಯತ್ನ ಮಾಡೋದು ಆ ಮೂಲಕ ಆ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಬಹುದೇನೋ? ಒಳ್ಳೆ ಯೋಚನೆ.